ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋ ತಪ್ಪಲ್ಲ. ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ, ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ ಇಂದ ಬ್ಲಾಕ್ ಮಾಡ್ತೀನಿ. ಅವರಿಬ್ರು ಕ್ಯಾಪ್ಟನ್ ಆಗೋರು ಅಂತ ಇನ್ನೊಂದು ಸತ್ಯ ಆಗಬಾರ್ದು. ನಾನು ಅದು ಸತ್ಯ ಆಗ್ತೀನಿ. ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು. ಈಗಲೂ ಹೇಳ್ತೀನಿ, ಇನ್ ಫ್ರೀ ಪ್ರಾಕ್ಟೆನ್ಸ್. ಸರಿಯಾದ ನಿರ್ಧಾರಗಳು ಯಾವುದು, ಸರಿ ಇಲ್ಲದ ನಿರ್ಧಾರಗಳು ಯಾವುದು? ಎಲ್ಲ ನಮ್ಮ ಬಿಗ್ ಬಾಸ್ ಅಭಿಮಾನಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. 1 ಗಂಟೆ ಹಿಂದೆ ಕೂಡ ಒಂದು ಪ್ರೋಮೋನ ಹಾಕಿದ್ದೆ. ಹಾಗೆಯೇ ಅದೇ ಆಗದ 1 ಗಂಟೆ ಮುಂಚೆ ಈ ಪ್ರೋಮೋನ ಮಾಡ್ತಾಯಿದ್ದೀನಿ. ಈ ಪ್ರೋಮೋನ ಎಡಿಟ್ ಮಾಡೋಕ್ಕೆ ಬೇಕಾಗಿರೋದು ಒಂದು 15 ನಿಮಿಷ. ಈ ಪ್ರೋಮೋದ ಏನಪ್ಪ ಈ ಪ್ರೋಮೋದು ಉದ್ದೇಶ ಅಂತಂದರೆ, ಎಲ್ಲರೂ ಕಾಯ್ತಾ ಇದ್ದ ಒಂದು ಎಕ್ಸ್ಪೆನ್ಸಿವ್ ಪ್ರೋಮೋ ಅಂತ ಅಂದರೆ ಅದು ಕಿಚ್ಚ ಅವ್ರು ಬರೋದು. ಕಿಚ್ಚ ಸುದೀಪ್ ಸರ್ ಬರೋದೆ. ಕಿಚ್ಚ ಸುದೀಪ್ ಸರ್ ಬರೋ ಪ್ರೋಮೋ ಅಂತ ಅಂದರೆ ಅದು ಬರೀ ಪ್ರೋಮೋ ಆಗಿರಲ್ಲ, ಬೆಸ್ಟ್ ಪ್ರೋಮೋ ಆಗಿರುತ್ತೆ. ಇದರಲ್ಲಿ ಏನಪ್ಪ ಹೇಳಿದರೆ ಕಿಚ್ಚ ಸುದೀಪ್ ಸರ್ ಅಂದರೆ, ನೀವೇ ಕೇಳಿರೋ ಥರನೇ ಯಾರು ಮಾಡಿದ್ದು ತಪ್ಪು, ಗಿಲ್ಲಿ ಕಾವ್ಯನ ಅಳಿಸಿದ ತಪ್ಪು, ಅಥವಾ ರಾಶಿಕಾ ಅವರು ಧನು ಮತ್ತು ರಘು ಸರ್ನ ಅಂದರೆ ಟಫ್ ಕಂಟೆಂಡರ್ ಅಂತ ಆಚೆ ಇಟ್ಟಿದ್ದು ತಪ್ಪು, ಅಥವಾ ಇನ್ನೊಂದು ತಪ್ಪು, ಅಥವಾ ಮತ್ತೊಂದು ತಪ್ಪು, ಯಾವುದು ತಪ್ಪು ಅಂತ ಹೇಳ್ತಾರೆ. ಏನ್ರಿ ಮಾಡ್ತೀರಾ ನೀವು? ಎಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಷ್ಟು ಜನಕ್ಕೆ ಐಪ್ ಅಂತ ಒಂದು ಆಪ್ಷನ್ನ ಮಾಡ್ತಾರೆ. ಆದರೆ ನಮ್ಮ ಚಾನಲ್ ಏನ್ರಿ ಮಾಡಿತ್ತು ನಿಮಗೆ? ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಅದೊಂದು ಐಪ್ ಅನ್ನೋ ಆಪ್ಷನ್ನ ಒತ್ತಿ, ಹಾಗೆಯೇ ನಮ್ಮ ಚಾನಲ್ನ ಮುಂದೆ ಬೆಳೆಸಿ ಅಂತ ಹೇಳ್ತೀನಿ. ಹಾಗೆಯೇ ಕೂಡ ಇಷ್ಟ ಆಗೋ ತನಕ ವಿಡಿಯೋ ನೋಡಿದ್ದೀರ ಅಂತಂದರೆ ಪ್ಲೀಸ್ ಬೇಗ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆಗಿ ಕಾಯ್ತಿದ್ದ ಒಂದು ಪ್ರೋಮೋನ ನಾನು ಅಪ್ಡೇಟ್ ಮಾಡಿದ್ದೀನಿ. ಹಾಗೆಯೇ ಇದೇ ಥರ ಪ್ರೋಮೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟು ಇದೇ ಥರ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್ ಸೊ ಮಚ್. ಬೈ.